ಪರಶುರಾಮನು ತನ್ನ ಮಾತೃಹತ್ಯೆಯ ದೋಷವನ್ನು ಎಳ್ಳಷ್ಟು ಇರದಂತೆ ನಿವಾರಿಸಿಕೊಂಡ ಸ್ಥಳ ಇದು. ನಾನಿವತ್ತು ಹೋಗ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಸೋಂಪುರದ ಶ್ರೀ ಪ್ರಸನ್ನ ಸೋಮೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ತರೀಕೆರೆಯಿಂದ 18 ಕಿಲೋಮೀಟರ್ ದೂರವಿದ್ದು ಶಿವಮೊಗ್ಗದಿಂದ 38 ಕಿಲೋಮೀಟರ್ ದೂರದಲ್ಲಿದೆ. ಭದ್ರಾ ನದಿ ತೀರದಲ್ಲಿರುವ ಪ್ರಸಿದ್ಧ ಶಿವನ ಪುಣ್ಯ ಪಂಚಲಿಂಗ ಕ್ಷೇತ್ರಗಳಾದ ಕಳಸದ ಶ್ರೀ ಕಳಸೇಶ್ವರ, ಕಾಂಡ್ಯದ ಶ್ರೀ ಮಾರ್ಕಂಡೇಶ್ವರ, ಹೆಬ್ಬೆ ಭವಾನಿಶಂಕರ, ಕೂಡ್ಲಿಯ ಶ್ರೀ ರಾಮೇಶ್ವರ, ಇವುಗಳಲ್ಲಿ ಸೋಂಪುರದ ಶ್ರೀ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವೂ ಕೂಡ ಒಂದು. ಪುರಾಣದ ಪ್ರಕಾರ ಜಮದಗ್ನಿಯ ಆಶ್ರಮವಿಲ್ಲಿತ್ತಂತೆ ಮತ್ತು ಆತನ ಮಗ ಪರಶುರಾಮನು ತನ್ನ ಕೊಡಲಿಗೆ ಅಂಟಿರುವ ರಕ್ತದ ಕೊನೆಯ ಹನಿಯನ್ನು ಈ ಸ್ಥಳದಲ್ಲಿಯೇ ತೊಳೆದನಂತೆ. ಆದ್ದರಿಂದ ಈ ಭದ್ರಾ ನದಿಯಲ್ಲಿ ಸತ್ತವರ ಅಸ್ಥಿಯನ್ನು ಕೂಡ ಬಿಡುತ್ತಾರೆ. ಮತ್ತೆ ಈ ದೇವಸ್ಥಾನನ ಚೋಳರ ಕಾಲದಲ್ಲಿ ಕಟ್ಟಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಪಾರ್ವತಿಯ ಚಿಕ್ಕ ದೇವಸ್ಥಾನವೂ ಕೂಡ ಇದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಈ ಪುಣ್ಯಕ್ಷೇತ್ರನ ಯಾರೆಲ್ಲ ನೋಡಿದಿರಾ ಅವರೆಲ್ಲ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗಂಗಾಧರ ಗಜ